ನಮಸ್ಕಾರ ಎಲ್ರಿಗೂ. ಗಣೇಶ ಹಬ್ಬ ಇನ್ನೇನು ಬಂದೇ ಬಿಡ್ತು. ಗಣೇಶ ಹಬ್ಬಕ್ಕೆ ಗಣೇಶನಿಗೆ ನೈವೇದ್ಯ ಮಾಡೋದಕ್ಕೆ ಅಂತ ಎಲ್ಲ ಖಾದ್ಯಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಇನ್ನೊಂದು ಖಾದ್ಯ ಮಾಡೋದನ್ನು ಅಂದರೆ ನೈವೇದ್ಯ ಮಾಡೋದನ್ನು ತಿಳ್ಕೊಳ್ಳೋಣ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮೋದಕ ಮಾಡೋದನ್ನು ತಿಳ್ಕೊಳ್ಳೋಣ. ಇದು ಮೋದಕ ಅಂದರೆ ಮಿನಿ ಮೋದಕ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಶಿಲ್ಪಾಸ್ ಕಲಿನರಿ. ಮೋದಕ ಬೇಕಾಗಿರೋದು ಮೈದಾ ಹಿಟ್ಟು 2 ಬೌಲು, ಚಿರೋಟ ರವೆ ಅರ್ಧ ಬೌಲು, ಆಮೇಲೆ 1 ಲೋಟ ನೀರು, ಸಣ್ಣ ಲೋಟದಲ್ಲಿ ನೀರು, ಮತ್ತು ಅದಕ್ಕೆ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಚಿಟಿಕೆ ಉಪ್ಪು ಮತ್ತು ಸಕ್ಕರೆ, ಆಮೇಲೆ ಹೂರಣ ಮಾಡ್ಕೊಳ್ಳೋದಕ್ಕೆ ಅರ್ಧ ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ, 1/4 ಬಟ್ಲು ಹುರ್ಗಡ್ಲೆ, ಅರ್ಧ ಬಟ್ಲಷ್ಟು ಸಕ್ಕರೆ, 2 ಟೇಬಲ್ ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು, ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ, ಆಮೇಲೆ ಏಲಕ್ಕಿ ಪುಡಿ 1 ಟೀ ಸ್ಪೂನಷ್ಟು. ಮೊದಲು ನಾವು ಕಣ್ಕ ಮಾಡೋದಕ್ಕೆ ಕಲಿಸ್ಕೊಳ್ಳೋಣ. 2 ಬೌಲ್ ಮೈದಾ ಹಿಟ್ಟಿಗೆ ಅರ್ಧ ಬೌಲು ಚಿರೋಟಿ ರವೆನ ಹಾಕ್ಕೊಂಡು, ಮತ್ತು ಉಪ್ಪು ಮತ್ತು ಸಕ್ಕರೆ ಚಿಟಿಕೆಯಷ್ಟು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು. ಇಲ್ಲಿ ತುಪ್ಪ ಬೇಡ ಅಂದರೆ ಎಣ್ಣೆ ಕೂಡ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕರಗಿಸ್ಬಿಟ್ಟು ಹಾಕ್ಕೋಬೋದು. ಬಿಸಿ ಮಾಡಿ ಎಣ್ಣೆನ ಹಾಕ್ಕೋಬೋದು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಮುಷ್ಟಿಯಲ್ಲಿ ಹಿಟ್ಟು ನೋಡಿದ್ರೆ ಉಂಡೆ ಕಟ್ಟಕ್ಕೆ ಬರಬೇಕು ಆ ಥರ ಹಿಟ್ಟು ಕಲಿಸ್ಕೊಂಡು, ಇನ್ನು ನಾನು ಒಂದು ಸಣ್ಣ ಲೋಟದಲ್ಲಿ ನೀರು ತೊಗೊಂಡಿದ್ದೀನಲ್ಲ ಅಷ್ಟು ನೀರು ಬೇಕಾಗುತ್ತೆ. ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕಿಂತ ಇನ್ನೊಂಚೂರು ಗಟ್ಟಿಗೆ ಕಲಿಸ್ಕೋಬೇಕು. ಚೆನ್ನಾಗಿ ಕಲಸಿ ಒಂದು 10ರಿಂದ 15 ನಿಮಿಷ ಅದನ್ನು ಹಾಗೆ ನೆನೆಯೋದಕ್ಕೆ ಬಿಟ್ಬಿಡಬೇಕು. ನೋಡಿ, ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಗರಿಗರಿ ಆಗುತ್ತೆ. ಈಗ ಅದನ್ನು ಹಂಗೆ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಈಗ ನಾವು ಕೊಬ್ಬರಿನ ತುರ್ಕೊಳ್ಳೋಣ. ಹೂರಣ ಮಾಡೋದಕ್ಕೆ ನಾನು ಇಲ್ಲಿ ಕೊಬ್ಬರಿ, ಹುರ್ಗಡ್ಲೆ, ಸಕ್ಕರೆದು ಹೂರಣ ಮಾಡ್ತಾಯಿದ್ದೀನಿ, ಅಂದರೆ ಪಂಚಕಜ್ಜಾಯ ಆಯಿತು. ಕೊಬ್ಬರಿ ತುರ್ಕೊಂಡಾದ್ಮೇಲೆ ನಾನೀಗ ಎಳ್ಳು ತೊಗೊಂಡಿದ್ನಲ್ಲ, ಬಿಳಿ ಎಳ್ಳು, ಅದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ತೀನಿ. ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಂಡ್ಮೇಲೆ ಅದನ್ನೊಂದು ಬಟ್ಲಿಗೆ ತೆಗೆದಿಟ್ಕೋಬೇಕು. ಆಮೇಲೆ ನಾನು ಅದೇ ಪ್ಯಾನಲ್ಲಿ ನಾನು ಇದು ಕೊಬ್ಬರಿಯನ್ನು ತುರ್ಕೊಂಡಿದ್ವಲ್ಲ, ಬಿಳಿ ಕೊಬ್ಬರಿ, ಅದನ್ನು ಚೆನ್ನಾಗಿ ಬಿಡ್ದೇ ಕೈ ಆಡ್ದಲೇ ಚೆನ್ನಾಗಿ ಹುರ್ಕೋಬೇಕು. ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕು ಕೊಬ್ಬರಿ. ಈಗ ಸ್ಟವ್ ಆಫ್ ಮಾಡಿ ಫಸ್ಟ್ ನಾವು ಮಿಕ್ಸಿ ಜಾರಿಗೆ ಸಕ್ಕರೆ ಏನು ತೊಗೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೊಂಡಿರೋ ಮಿಕ್ಸಿಗೆ ಹುರಿದಿರೋ ಕೊಬ್ಬರಿ, ಹುರ್ಗಡ್ಲೆ ಮತ್ತು ಬಿಳಿ ಎಳ್ಳು ಹುರಿದಿರೋದು ಮತ್ತು ಏಲಕ್ಕಿ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಪೌಡ್ರ್ ಮಾಡ್ಕೋಬೇಕು. ಅಲ್ಲಿಗೆ ನಮಗೆ ಸ್ಟಫ್ ಮಾಡೋದಕ್ಕೆ ಹೂರಣ ರೆಡಿಯಾಗುತ್ತೆ. ಇದು ಡ್ರೈ ಹೂರಣ. ಇದನ್ನು ತುಂಬಿ ನಾವು ಮೋದಕ ಮಾಡೋವಂಥದ್ದು. ಈಗ ಮೋದಕ ಮಾಡೋದಕ್ಕೆ ನಾನಿಲ್ಲಿ ಒಂದು 5 ದೊಡ್ಡ ಉರುಳಿಗಳನ್ನ ಮಾಡ್ಕೊಂಡಿದ್ದೀನಿ, ಅಂದರೆ ದೊಡ್ಡ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಇದು ಬೇಗ ಆಗುತ್ತೆ. ಟೈಮ್ ಕಡಿಮೆ ಇದ್ದಾಗ ಅಥವಾ ಬೇಗ ಮುಗಿಸ್ಬೇಕು ಅನ್ನೋ ಟೈಮಲ್ಲಿ ಈ ಥರ ದೊಡ್ಡ ಹಾಳೆಗಳನ್ನ ಹಿಂಗೆ ಲಟ್ಟಿಸ್ಕೊಂಡ್ಬಿಟ್ಟು, ಆಮೇಲೆ ಒಂದು ಬಟ್ಲು ಅಂದರೆ ಚಿಕ್ಕ ಬಟ್ಲು ಇರುತ್ತಲ್ಲ, ಶಾರ್ಪ್ ಎಡ್ಜ್ ಇರುವಂಥದ್ದು, ಅದರಲ್ಲಿ ಈ ಥರ ಕಟ್ ಮಾಡಿಕೊಂಡು ಈ ಥರ ಎಲ್ಲ ಉಂಡೆ ಮಾಡಿಕೊಂಡು ರೌಂಡಕ್ಕೆ ನೋಡಿ ಈ ಥರ ನಾನು ನೆರಿಗೆಗಳು ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರೋವಂಥ ಸಣ್ಣ ಪೂರಿ ಆಕಾರದೊಳಗೆ ನಾವು ಇದಿಷ್ಟು ನೆರಿಗೆಗಳನ್ನ ಮಾಡಿಕೊಂಡು ಅದರೊಳಗೆ ನಾವೇನು ಕಡಲೆ ಮತ್ತು ಹುರ್ಗಡ್ಲೆ, ಸಕ್ಕರೆ, ಕೊಬ್ಬರಿದೆಲ್ಲ ಹೂರಣ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದೇ ಒಂದು ಸ್ಪೂನಲ್ಲಿ ತುಂಬಿ ಈಗ ನಾವು ಅದನ್ನು ನೆರಿಗೆನೆಲ್ಲ ಹಿಡ್ಕೊಳ್ತಾ ಬಂದು ಅದನ್ನು ಲಾಸ್ಟಲ್ಲಿ ಎಡ್ಜನ್ನು ಮುಚ್ಚಿಬಿಡ್ಬೇಕು. ನೋಡಿ, ಈ ಥರ ಎಲ್ಲ ನೆರಿಗೆಗಳನ್ನೆಲ್ಲ ಹಿಡಿದು ತುದಿನಲ್ಲಿ ಮುಚ್ಚಬೇಕು. ಈಗ ಮತ್ತೆ ತೋರಿಸ್ತೀನಿ. ಈ ಥರ 2 ಬೆರಳಿನಲ್ಲಿ ಹಿಂಗೆ ಜಿಂಟ್ಕೊಳ್ತಾ ಈ ಥರ ನೆರಿಗೆಗಳು ನೋಡಿ ಈ ಥರ ಮಾಡ್ಕೊಳ್ತಾ ಬರಬೇಕು. ಮಾಡಿದ್ರೆ ಈ ಥರ ಎಲ್ಲ ನಾನು ಈಗ ಫಸ್ಟು ಬಟ್ಲದ ಥರ ಮಾಡಿಕೊಂಡು ಅದರೊಳಗೆ ಹೂರಣ ತುಂಬಿ ಹೀಗೆ ಪ್ಯಾಕ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಈಗ ನಾವು ಕಾದಿರೋ ಎಣ್ಣೆಯಲ್ಲಿ ಒಂದೊಂದೇ ಹಾಕ್ತಾ ಬರಬೇಕು. ಚೆನ್ನಾಗಿ ಪ್ಯಾಕ್ ಮಾಡಿರೋದ್ರಿಂದ ಎಲ್ಲೂ ಬಿಟ್ಕೊಳ್ಳೋದಿಲ್ಲ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ನಾವು ಇದನ್ನು ಕರಿಬೇಕು. ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಕರಿಬೇಕು. ಫಸ್ಟೆಲ್ಲ ಹಾಕ್ಕೊಳ್ಬೇಕು. ಆಮೇಲೆ ಅದನ್ನು ಒಂದು 2 ನಿಮಿಷ ಆದಮೇಲೆ ಈ ಥರ ಜಾಲರಿನಲ್ಲಿ ಅಂದರೆ ಕೈ ಆಡ್ಕೊಳ್ತಾ ಈ ಥರ ಮಾಡಬೇಕು. ಯೂನಿಫಾರ್ಮ್ ಆಗಿ ಎಲ್ಲ ಕಡೆಯೂ ಫ್ರೈ ಆಗಬೇಕು. ಹಾಗಾಗಿ ಇದನ್ನು ನೋಡಿ ಈ ಥರ ಮೇಲೆ ಕೆಳಗೆ ಮಾಡ್ತಾ ಬರಬೇಕು. ಆವಾಗ ಎಲ್ಲ ಕಡೆಯೂ ಈ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಮತ್ತು ಕ್ರಿಸ್ಪಾಗೂ ಬರುತ್ತೆ. ಫುಲ್ ವಾಲ್ಯೂಮ್ ಇಟ್ಕೋಬಾರ್ದು ಫ್ಲೇಮ್ನ. ಸೊ ಈಗ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಕರೆದಿರೋವಂಥ ಮೋದಕ ರೆಡಿಯಾಗಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ನಮ್ಮ ಮಿನಿ ಮೋದಕ ಗಣೇಶ ಹಬ್ಬಕ್ಕೆ ನೈವೇದ್ಯಕ್ಕೋಸ್ಕರ ಮಾಡಿರೋವಂಥದ್ದು. ಕೊಬ್ಬರಿ, ಕಡಲೆ, ಸಕ್ಕರೆ, ಎಳ್ಳು ಎಲ್ಲ ಉಪಯೋಗಿಸಿ ಮಾಡಿರೋವಂಥ ಮಿನಿ ಮೋದಕ ರೆಡಿಯಾಗಿದೆ. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ. ಇದು ನೈವೇದ್ಯಕ್ಕೆ ತುಂಬ ಶ್ರೇಷ್ಠ ಅಂತಲೂ ಹೇಳ್ತಾರೆ. ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.